ಮಕರ ರಾಶಿಯವರಿಗೆ ಪ್ರಸ್ತುತ ಸಾಡೆ ಸಾತಿ ಅಂತಿಮ ಘಟ್ಟದಲ್ಲಿದೆ. ಮಕರ ರಾಶಿಯವರು ಒಂದು ಬಾರಿ ಹಿಂತಿರುಗಿ ನೋಡಿದಾಗ ಈ 7.5 ವರ್ಷದಲ್ಲಿ ಶನಿಯ ಸಾಡೆ ಸಾತಿಯಿಂದ ತಮ್ಮ ಜೀವನದಲ್ಲಿ ಅದೆಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿದ್ದೀರಿ ಅನ್ನೋದು ನಿಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವರಿಗೆ ವಿಶೇಷವಾದ ಸ್ಥಾನವಿದೆ. ಶನಿದೇವರನ್ನ ಕರ್ಮಕಾರಕ ಎಂದು ಕರೆಯಲಾಗುತ್ತೆ. ಜ್ಯೋತಿಷದಲ್ಲಿ ಶನಿಯ ರಾಶಿ ಬದಲಾವಣೆಯನ್ನು ಬಹಳ ಮುಖ್ಯ ಎಂದು ಪರಿಗಣಿಸಲಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಶನಿಯ ಸಾಡೆ ಸಾತಿಯಿಂದ ಪ್ರಭಾವಿತನಾಗಿರ್ತಾನೆ. ಸಾಡೆ ಸಾತಿ ಅಂದರೆ ಶನಿಯು ಒಂದು ರಾಶಿಯಲ್ಲಿ 7 ವರ್ಷ 6 ತಿಂಗಳು ನೆಲೆಸುವುದು. ಈ ಸಮಯದಲ್ಲಿ ಶನಿಯು ಆಯಾ ಜಾತಕದವರಿಗೆ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನು ನೀಡುತ್ತಾರೆ. ಶನಿಯ ಸಾಡೆ ಸಾತಿ ಮಕರ ರಾಶಿಯವರ ನೆಮ್ಮದಿಯನ್ನೇ ಹಾಳು ಮಾಡಿದೆ. ವೃತ್ತಿ ಜೀವನದಲ್ಲಿ ಅಡೆತಡೆ ಎದುರಿಸಿದ್ದಾರೆ. ಸರಿಯಾದ ಕೆಲಸ ಮಾಡಿದ್ದರೂ ಕೂಡ ಅದಕ್ಕೆ ಸೂಕ್ತವಾದ ಫಲಿತಾಂಶ ದೊರೆತಿಲ್ಲ. ಇದರಿಂದ ಒತ್ತಡವನ್ನು ಅನುಭವಿಸಿದ್ದಾರೆ. ಆದಾಯದಲ್ಲೂ ಹೇಳಿಕೊಳ್ಳುವಂಥ ಏರಿಕೆ ಕಂಡಿಲ್ಲ. ಸದ್ಯದಲ್ಲಂತೂ ಉದ್ಯೋಗದಲ್ಲಿರುವವರು ತಮ್ಮ ಸಮಸ್ಯೆ ಕಡಿಮೆಯಾದರೆ ಸಾಕು ಅಂತ ಬೇಡಿಕೊಳ್ಳುತ್ತಿದ್ದಾರೆ. ಇನ್ನು ಹೊಸ ಉದ್ಯೋಗ ಹುಡುಕುತ್ತಿರುವವರು ಕೆಲಸವಿಲ್ಲದೆ ನರಕ ಯಾತನೆ ಅನುಭವಿಸುತ್ತಾ ಅಲೆದಾಡುತ್ತಿದ್ದಾರೆ. ವ್ಯಾಪಾರ ವಹಿವಾಟು ಮಾಡುವವರು ಲಾಭವಿಲ್ಲದೆ ಅರ್ಧ ದಾರಿಯಲ್ಲೇ ನಿಂತು ಅತ್ತ ಬಿಡುವಂತೆಯೂ ಇಲ್ಲ, ಇತ್ತ ಮುಂದುವರಿಸುವಂತೆಯೂ ಇಲ್ಲ ಎಂಬಂತೆ ಕಷ್ಟದ ಸ್ಥಿತಿಯಲ್ಲಿ ನಿಂತಿದ್ದಾರೆ. ಇದರಿಂದ ನಿರಂತರ ಕಷ್ಟಪಡುತ್ತಿದ್ದಾರೆ. ಮಕರ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಲಾಗದೆ ಇರುವುದನ್ನು ಅದೇ ಥರ ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗಿದೆ. ಶನಿಯ ಸಾಡೆ ಸಾತಿಯಿಂದ ಮಕರ ರಾಶಿಯವರ ವೈವಾಹಿಕ ಜೀವನದ ಮೇಲೂ ಪರಿಣಾಮ ಬೀರಿದೆ. ಪತಿ ಪತ್ನಿ ನಡುವೆ ವಾದ ವಿವಾದ ಹೆಚ್ಚಾಗಿದೆ. ಒಬ್ಬರು ಹೇಳಿದ್ದು ಮತ್ತೊಬ್ಬರು ಕೇಳದ ಸ್ಥಿತಿಗೆ ಒಬ್ಬರನ್ನೊಬ್ಬರು ತಂದುಕೊಂಡು ಬಿಟ್ಟಿದ್ದಾರೆ. ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗಿದೆ. ಶನಿಯ ಸಾಡೆ ಸಾತಿಯ ಕಷ್ಟಕರ ಪರಿಣಾಮ ಎಂದರೆ ಸಿಟ್ಟು. ಮಕರ ರಾಶಿಯವರು ತುಂಬ ಬೇಗ ಅಪಾರವಾದ ಸಿಟ್ಟಿಗೆ ಬಹಳ ಬೇಗನೆ ಒಳಗಾಗುತ್ತಾರೆ. ಇದರ ಪರಿಣಾಮ ಜೀವನದಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ. ಸಂಬಂಧಗಳು ಹಾಳಾಗಿದೆ. ಈ ರೀತಿಯ ಅನೇಕ ಕಾರಣಗಳಿಂದ ಮಕರ ರಾಶಿಯವರಿಗೆ ಮಂಕು ಕವಿದಂತೆ ಭಾಸವಾಗ್ತಿದೆ. ಎಲ್ಲರ ಮೇಲೂ ಕೋಪಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಎಲ್ಲರ ದೃಷ್ಟಿಯಿಂದಲೂ ಇವರದ್ದೇ ತಪ್ಪು ಎಂಬಂತಾಗಿದೆ. ಇದರಿಂದಾಗಿ ಮಕರ ರಾಶಿಯವರ ಬಗ್ಗೆ ತಪ್ಪು ತಿಳುವಳಿಕೆ ಉಂಟಾಗಿದೆ. ಇದು ಜಗಳಕ್ಕೆ ಕಾರಣವಾಗಿ ಸಂಬಂಧಗಳು ಹದಗೆಟ್ಟಿದೆ. ಜೊತೆಗೆ ಮಕರ ರಾಶಿಯವರು ತಮ್ಮ ವೃತ್ತಿಯಲ್ಲಿ ಉನ್ನತಿಯನ್ನು ಗಳಿಸಿಲ್ಲ. ವೃತ್ತಿ ಕ್ಷೇತ್ರದಲ್ಲಿ ಎಷ್ಟು ಎಫರ್ಟ್ ಹಾಕಿದ್ರೂ ಕೂಡ ಹಿನ್ನಡೆಯನ್ನೇ ಅನುಭವಿಸ್ತಾ ಇದ್ದಾರೆ. ಈ ರೀತಿಯ ಅನೇಕ ಕಾರಣಗಳಿಂದ ಸಾಕಷ್ಟು ಅಶಾಂತಿ ಮತ್ತು ಅನಾರೋಗ್ಯವನ್ನ ಮಕರ ರಾಶಿಯವರು ಎದುರಿಸ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ಉಲ್ಬಣಗೊಂಡಿದೆ. ಜೀವನ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಮಕರ ರಾಶಿಯವರು ಜಿಗುಪ್ಸೆಯನ್ನ ಅನುಭವಿಸ್ತಾ ಇದ್ದಾರೆ. ಸಂಸಾರ, ಜೀವನ, ಸಾಲದ ಸಮಸ್ಯೆ, ಮಕ್ಕಳ ಚಿಂತೆ, ಶತ್ರುಗಳ ಕಾಟ, ನಂಬಿದವರಿಂದ ಮೋಸ, ಈ ರೀತಿಯ ಅನೇಕ ಸಮಸ್ಯೆಗಳಿಂದ ಜೀವನದಲ್ಲಿ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯನ್ನು ಮಕರ ರಾಶಿಯವರು ದಿನದಿಂದ ದಿನಕ್ಕೆ ಕಳ್ಕೊಳ್ತಾನೆ ಬರ್ತಾ ಇದ್ದಾರೆ. ಕೆಲವರಂತೂ ನಮ್ಮ ಅರ್ಧ ಆಯಸ್ಸೇ ಮುಗ್ದೋಗಿದೆ, ಇನ್ನು ಎಲ್ಲಿಂದ ಸುಖ ಪಡೋದು, ಬಂದಿದ್ದು ಬರಲಿ, ಏನು ಬರುತ್ತೋ ನೋಡೋಣ ಅನ್ನೋ ಮಟ್ಟಿಗೆ ಮನಸ್ಸನ್ನ ಕಲ್ಲು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ಮಕರ ರಾಶಿಯವರಿಗಂತೂ ಸಮಸ್ಯೆಯನ್ನ ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ದಿನವೂ ಕಣ್ಣೀರಿನಿಂದ ಕೈ ತೊಳೆದುಕೊಳ್ಳುವ ಮಟ್ಟಿಗೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಒಂದು ಕ್ಷಣ ಮಕರ ರಾಶಿಯವರು ತಿರುಗಿ ನೋಡಿದಾಗ ಕೇವಲ ಕಣ್ಣೀರು, ಜಿಗುಪ್ಸೆ, ಸಂಕಟ ಎಲ್ಲವೂ ಕಣ್ಣ ಮುಂದೆ ಹಾದು ಹೋಗುತ್ತದೆ. ತಾವು ಗಳಿಸಿದ್ದನ್ನು ಉಳಿಸಿಕೊಳ್ಳದೆ, ನೆಮ್ಮದಿ ಇಲ್ಲದೆ ಜೀವನ ಇಷ್ಟೇ ಅಂತ ದುಃಖಿಸುತ್ತಿದ್ದಾರೆ. ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿರುವಂತಹ ಮಕರ ರಾಶಿಯವರಿಗೆ ಮುಂದೆ ಒಳ್ಳೆ ದಿನಗಳು ಖಂಡಿತ ಕಾದಿದೆ. ಮಕರ ರಾಶಿಯವರು ಮುಂದೆ ದುಃಖ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. 2025 ಮಾರ್ಚ್ 29ರಂದು ಶನಿ ಕುಂಭರಾಶಿಯನ್ನು ತೊರೆದ ನಂತರ ಮೀನ ರಾಶಿಯಲ್ಲಿ ಸಂಚರಿಸುತ್ತಾರೆ. ಮೀನ ರಾಶಿಯಲ್ಲಿ ಶನಿ ಬಂದ ತಕ್ಷಣ ಶನಿಯ ಸಾಡೆ ಸಾತಿ ಮಕರ ರಾಶಿಯಲ್ಲಿ ಅಂತ್ಯಗೊಳ್ಳುತ್ತದೆ. ಸಾಡೆ ಸಾತಿ ಅಂತ್ಯವಾದ ನಂತರ ಮಕರ ರಾಶಿಯವರು ಒಳ್ಳೆಯ ದಿನಗಳನ್ನು ನೋಡುತ್ತೀರಿ. ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಹಣಕಾಸಿನ ಮುಗ್ಗಟ್ಟಿನಿಂದ ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಈ ವರ್ಷ ಅಂದರೆ 2025ರಿಂದ ಮಕರ ರಾಶಿಯ ವಿದ್ಯಾರ್ಥಿಗಳು ತಮ್ಮ 25ನೇ ವಯಸ್ಸಿನಲ್ಲಿಯೇ ಜೀವನದಲ್ಲಿ ಯಶಸ್ಸು ಗಳಿಸಲು ಅತ್ಯುತ್ತಮವಾದ ಅವಕಾಶವನ್ನು ಪಡೆಯುತ್ತಾರೆ. ರೈತರಿಗೆ ಬಹಳಷ್ಟು ಆದಾಯ ಬರಲಿದೆ. ಮಕರ ರಾಶಿ ಇನ್ನು ಮುಂದೆ ಅತ್ಯಂತ ಶ್ರೀಮಂತ ರಾಶಿಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತದೆ.
ಇಷ್ಟು ದಿನ ಕಷ್ಟಪಟ್ಟ ಮಕರ ರಾಶಿ ವ್ಯಕ್ತಿಗಳು ಇನ್ನು ಮುಂದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತೀರಾ. ತಾವು ಮಾಡುವ ಕೆಲಸದಲ್ಲಿ ಯಾವ ರೀತಿ ಬದಲಾವಣೆ ತಂದರೆ ತಮಗೆ ಹೆಚ್ಚು ಲಾಭದಾಯಕ ಅಂತ ಯೋಚಿಸಿ ಅದಕ್ಕೆ ತಕ್ಕಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀರಿ. ಯಾವುದೇ ವಿಚಾರದಲ್ಲೂ ಇನ್ನು ಮುಂದೆ ಮಕರ ರಾಶಿಯವರು ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಯೋಚಿಸಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇದರಿಂದ ಹೆಚ್ಚು ಲಾಭವನ್ನು ಪಡಿತಾರೆ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಲಾರಂಭಿಸ್ತಾರೆ. ಇದರಿಂದ ಹಣದ ವಿಷಯದಲ್ಲಿ ಅದೃಷ್ಟವಂತರಾಗಿರ್ತಾರೆ. ಓವರ್ ಥಿಂಕ್ ಮಾಡೋದಿಲ್ಲ, ಸಹಜವಾಗಿ ಇರಲು ಇಷ್ಟಪಡ್ತಾರೆ. ಇದರಿಂದ ಯಶಸ್ಸನ್ನು ಪಡಿತಾರೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಕಲಿತ ಪಾಠವನ್ನು ಇನ್ನು ಮುಂದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಯಾರು ಏನೇ ಹೇಳಿದ್ರೂ ಕೊನೆಯದಾಗಿ ಮನಸ್ಸಿನ ಮಾತನ್ನು ಕೇಳ್ತಾರೆ. ಹೀಗಾಗಿ ತಮ್ಮ ಮನಸ್ಸಿಗೆ ಸರಿಹೊಂದುವ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರಣದಿಂದ ಅವರು ಕೈ ತುಂಬ ಹಣವನ್ನು ಮಾಡಲು ಸಾಧ್ಯವಾಗುತ್ತೆ. ಹೀಗಾಗಿ ಎಲ್ಲೇ ಕೆಲಸ ಮಾಡಲಿ ಅಥವಾ ಸ್ವಂತ ಬಿಸ್ನೆಸ್ ಆದರೂ ಮಾಡಲಿ, ಇದರಿಂದ ಅವರು ಲಾಭ ಗಳಿಸೋದು ಪಕ್ಕಾ ಆಗಿರುತ್ತೆ. ಮಕರ ರಾಶಿಯವರು ಸಾಡೆ ಸಾತಿ ಅಂತಿಮ ಘಟ್ಟದಲ್ಲಿರೋದ್ರಿಂದ ಇಷ್ಟು ವರ್ಷ ಪಟ್ಟಂತ ಕಷ್ಟಗಳು ಇನ್ನು ಮುಂದೆ ನಿಮಗೆ ಬರೋದಿಲ್ಲ. ಮಕರ ರಾಶಿ ಜನರಲ್ಲಿರುವ ಆತ್ಮವಿಶ್ವಾಸವೇ ನಿಮ್ಮನ್ನ ಟಾಪ್ಗೆ ತೆಗೆದುಕೊಂಡು ಹೋಗಲು ಸಹಾಯ ಮಾಡುತ್ತೆ. ಇನ್ನು ಮುಂದೆ ಯಾವುದೇ ಸಾಧನೆ ಮಾಡೋದಿಕ್ಕೆ ಮಕರ ರಾಶಿಯವರು ಹಿಂಜರಿಯೋದಿಲ್ಲ. 2025ರಲ್ಲಿ ವರ್ಷದ ಅತ್ಯಂತ ಶ್ರೀಮಂತರಲ್ಲಿ ಮಕರ ರಾಶಿಯವರೇ ಹೆಚ್ಚಾಗಿರ್ತಾರೆ. ಇನ್ನು ವಿಶೇಷವಾಗಿ ಮಕರ ರಾಶಿಯವರು ನೆನಪಿಡಬೇಕಾದ ಕೆಲವು ಅಂಶಗಳಂದ್ರೆ, ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಕೆಲಸಗಾರರಿಗೆ, ಬಡವರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಅಸಹಾಯಕರಿಗೆ, ವಯಸ್ಸಾದವರಿಗೆ ಕಿರುಕುಳವನ್ನು ನೀಡಬಾರ್ದು. ಯಾಕಂದರೆ ಶನಿದೇವರು ಅಸಹಾಯಕರ ಬಗ್ಗೆ ಒಲವು ಹೊಂದಿರ್ತಾರೆ. ಅವರಿಗೆ ತೊಂದರೆ ಕೊಟ್ಟರೆ ನೀವು ಶನಿದೇವರ ಶಾಪಕ್ಕೆ ಒಳಗಾಗ್ತೀರಿ. ಪರಿಣಾಮವಾಗಿ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಶನಿದೇವರು ಮಕರ ರಾಶಿಯವರಿಗೆ ಒಳ್ಳೆಯದನ್ನೇ ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.